ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ನಮ್ಮೂರಲ್ಲಿ ಅಂದರೆ ನನ್ನ ಗಂಡನ ಮನೆಯಲ್ಲಿ 9 ವರ್ಷ ಆದಮೇಲೆ ಊರಹಬ್ಬ ಮಾಡ್ತಿದ್ದಾರೆ. ಮತ್ತು ನನ್ನ ಮದುವೆ ಆದಮೇಲೆ ನನಗೆ ಇದೇ ಮೊದಲನೇ ಸಲ ಊರಹಬ್ಬ. ನಮ್ಮ ಮದುವೆ ಆಗಿ 4 ವರ್ಷ ಆಗಿದೆ. ನನಗಿದು ಮೊದಲನೇ ಸಲ ಊರಹಬ್ಬ ಆಗಿರೋದ್ರಿಂದ ಫುಲ್ ಜೋರಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮೂರು ಕನಕಪುರದ ಹತ್ರ ಇರೋದ್ರಿಂದ, ನಾವು ಬ್ಯಾಂಗ್ಳೂರಲ್ಲಿರೋದ್ರಿಂದ ಹಬ್ಬದ ಪ್ರಿಪ್ರೇಷನ್ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತೀವಿ. ಚಿಕ್ಕಮ್ಮ ಅಂದರೆ ನನ್ನ ಹಸ್ಬೆಂಡ್ ಅಕ್ಕ. ಮತ್ತು ಅವರು ಸ್ಯಾರಿ ಡ್ರಾಪಿಂಗ್ ಕೂಡ ಮಾಡ್ತಾರೆ. ಅವ್ರಿಗೆ ಸ್ಯಾರಿ ಪಿನ್ ಮಾಡೋಕ್ಕೆ ಕೊಟ್ಟಿದ್ದೆ. ಹಾಗೆ ಸ್ಯಾರಿ ಪಿನ್ ಮಾಡಿರೋ ಸ್ಯಾರಿನ ಇಸ್ಕೊಂಡು ಮೆಹಂದಿ ಹಾಕ್ಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಹೋಗ್ತಾ ಹಾಗೆ ಅವ್ರ ಪಾಪುಗೆ ತಿಂಡಿ ತೊಗೊಂಡು, ನನ್ನ ಮಗನಿಗೂ ತಿಂಡಿ ತೊಗೊಂಡು ಹೊರಟ್ವಿ ಬೇಕ್ರಿಗೆ ಹೋಗ್ಬಿಟ್ಟು. ಮತ್ತು ಅವ್ರ ಮನೆಗೆ ಹೋಗೋಕ್ಕೆ ನಾವು ರೈಟ್ ಸೈಡ್ಗೆ ಹೋಗಬೇಕಿತ್ತು. ಬಟ್ ಮೆಹಂದಿ ತೊಗೊಳಕ್ಕೆ ಲೆಫ್ಟ್ಗೆ ರೋಡ್ ಕ್ರಾಸ್ ಮಾಡಬೇಕಿತ್ತು. ಅವರು ಅಮ್ಮ ಮತ್ತು ಪಾಪು ರೋಡ್ ಕ್ರಾಸ್ ಮಾಡೋದು ಬೇಡ, ಬಿಸಿಲಿದೆ ಮತ್ತು ವೆಹಿಕಲ್ಸ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಾನು ಒಬ್ಬಳೇ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಿದ್ದೀನಿ. ನೋಡಿ, ಇದೇ ನೋಡಿ ಬ್ಯಾಂಗಲ್ ಸ್ಟೋರ್ ಬಂದೆ ಮೆಹಂದಿ ತೊಗೊಳ್ಳೋಣ ಅಂತ. ಯಾವಾಗಲೂ ಮೆಹಂದಿಲಿ ಸಿಂಗ್ ಬೆಟರ್ ಅನಿಸುತ್ತೆ, ಹಾಗಾಗಿ ಸಿಂಗ್ ಮೆಹಂದಿ ತೊಗೊಂಡು ಹೊರಟೆ ನಾನು. ಮತ್ತು ಈ ಕಡೆಯಿಂದ ಆ ಕಡೆ ರೋಡ್ ಕ್ರಾಸ್ ಮಾಡಬೇಕಿತ್ತು. ಅಮ್ಮ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಈ ರೋಡಲ್ಲಿ ಜಾಸ್ತಿ ಆಕ್ಸಿಡೆಂಟ್ಗಳಾಗುತ್ತೆ, ಹಾಗಾಗಿ ಇಲ್ಲಿ ರೋಡ್ ಕ್ರಾಸ್ ಮಾಡೋಕ್ಕೂ ಭಯ ಆಗುತ್ತೆ. ಯಾಕಂದರೆ ಆ ಕಡೆಗೂ ಒಂದು ರೋಡ್ ಇರೋದ್ರಿಂದ, ಈ ಕಡೆಗೂ ಮೇನ್ ರೋಡ್, ಮಾಗಡಿ ಮೇನ್ ರೋಡ್ ಆಗಿರೋದ್ರಿಂದ ಇದು ಜಾಸ್ತಿ ಆಕ್ಸಿಡೆಂಟ್ಗಳಾಗುತ್ತೆ. ನೋಡಿ, ನಿಧಾನಕ್ಕೆ ರೋಡ್ ಕ್ರಾಸ್ ಮಾಡಿದೆ ನಾನು. ರೋಡ್ ಕ್ರಾಸ್ ಮಾಡಿಬಿಟ್ಟು ನೋಡ್ತೀನಿ, ಅಮ್ಮ ಪಾಪು ಇಬ್ಬರೂ ಇಲ್ಲ. ನನಗೆ ಫುಲ್ಲು ಗಾಬರಿ ಆಗೋಯ್ತು. ಆಮೇಲೆ ನೋಡಿದ್ರೆ ಮುಂದೆ ಹೋಗ್ಬಿಟ್ಟಿದ್ರು. ಅಲ್ಲಿ ನಮ್ಮ ಅಣ್ಣ ಬಂದಿದ್ದರು ಆಲ್ರೆಡಿ ಕರ್ಕೊಂಡು ಹೋಗೋಕ್ಕೆ. ನಮ್ಮ ಅಣ್ಣ ಅಂದರೆ ನಮ್ಮ ಚಿಕ್ಕಮ್ಮ ಅಂತ ಹೇಳಿದ್ನಲ್ಲ, ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರ ಅಕ್ಕನ ಗಂಡ, ಅವ್ರನ್ನ ಅಣ್ಣ ಅಂತಲೇ ಕರೆಯೋದು. ಆದರೆ ಚಿಕ್ಕಪ್ಪ ಚಿಕ್ಕಮ್ಮನೇ ಆಗಬೇಕು, ಬಟ್ ನಾನು ಅಣ್ಣ ಅಂತ ಕರಿತೀನಿ. ನೋಡಿ, ಮತ್ತು ನಮ್ಮ ಅಣ್ಣನ ಗಾಡಿ ನಾನು ಹತ್ಕೊಂಡು ಹೊರಟಿದ್ದೀನಿ. ಪಾಪುನ ಮುಂದೆ ಕೂರಿಸ್ಕೊಂಡು ಬಂದಿದ್ದರು. ಅಮ್ಮ ಅಲ್ಲೇ ನಿಂತ್ಕೊಂಡಿದ್ರು ಮುಂದೆ ಹೋಗ್ಬಿಟ್ಟು. ಇವಾಗ ಅವ್ರನ್ನ ಹತ್ತಿಸ್ಕೊಂಡು ಮನೆ ಕಡೆ ಹೊರಟ್ವಿ, ಅವ್ರ ಮನೆ ಕಡೆ. ಇವ್ರನ್ನ ಅಣ್ಣ ಅನ್ನೋದಕ್ಕಿಂತ ನನ್ನ ಅಪ್ಪ ಅಂತಲೇ ಹೇಳ್ಬೋದು. ಪ್ರತಿಯೊಂದು ವಿಚಾರದಲ್ಲೂ ನನಗೆ ಬುದ್ಧಿ ಹೇಳ್ತಾರೆ, ಹೆಲ್ಪ್ ಮಾಡ್ತಾರೆ. ನನಗೆ ಗೊತ್ತಿಲ್ಲದೆ ಇರೋ ಥರ ಹೆಲ್ಪ್ ಮಾಡ್ತಾರೆ ಇವರು. ಹಾಗೆ ನನಗೆ ಗೊತ್ತೇ ಇರಲ್ಲ, ಗೊತ್ತಿಲ್ದಂಗೆ ನನ್ನನ್ನು ಕೇರ್ ಮಾಡ್ತಾ ಇರ್ತಾರೆ, ನನ್ನ ಬಗ್ಗೆ ತಿಳ್ಕೊತಾ ಇರ್ತಾರೆ. ಅಷ್ಟು ಪ್ಯೂರ್ ಹಾರ್ಟೆಡ್ ಮನುಷ್ಯ ಇವರು. ಇವ್ರ ಹೆಂಡ್ತಿನೂ ಹಂಗೇ. ಅವ್ರಿಗೆ ಗೊತ್ತಿಲ್ಲ ಅನ್ನೋದು ಏನೂ ಇಲ್ಲ, ಮತ್ತು ಮನಸ್ಸಲ್ಲಿ ಒಂಚೂರು ಕಲ್ಮಶ ಅನ್ನೋದೇ ಇಲ್ಲ ಅವ್ರಿಗೆ. ಸದಾ ನಗುಮುಖ ಇರುತ್ತೆ ಅವರಿಗೆ. ನೋಡಿ, ಫೈನಲಿ ಮನೆ ಹತ್ರ ಬಂದ್ವಿ. ಇನ್ನು ಮೆಹಂದಿ ಹಾಕೋ ಹುಡುಗಿ ಬಂದಿರಲಿಲ್ಲ, ಹಾಗಾಗಿ ಅಮ್ಮನಿಗೆ ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಅಕ್ಕನೇ ಹಾಕ್ತಿದ್ದಾರೆ. ನೋಡಿ, ನನ್ನ ಹಸ್ಬೆಂಡ್ ಅವರ ಅಕ್ಕ ಇವರೇ, ಸುಷ್ಮಾ, ಇವರೇ ಹಾಕ್ತಿದ್ದಾರೆ ಮೆಹಂದಿ. ಇವ್ರಿಗೆ ಹಾಕೋವಾಗ ಮೆಹಂದಿ ಹಾಕೋ ಹುಡುಗಿ ಬಂದರು. ನೋಡಿ, ಇವಾಗ ನಾನು ಮೆಹಂದಿ ಹಾಕ್ಸ್ಕೊತಿದ್ದೀನಿ. ಗೀತಾ ಅಂತ ನಮ್ಗೆ ಗೊತ್ತಿರೋ ಹುಡುಗಿನೇ. ನೋಡಿ, ತುಂಬ ಚೆನ್ನಾಗಿ ಆಗ್ತಾಳೆ ಮೆಹಂದಿ ಮಾತ್ರ. ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊಂಡು ಹಾಕಿರೋದು ಈ ಹುಡುಗಿ. ಎಲ್ಲೂ ಕೂಡ ಮೆಹಂದಿ ಹಾಕೋದು ಎಲ್ಲೂ ಕ್ಲಾಸ್ಗೆ ಹೋಗಿ ಕಲ್ತಿಲ್ಲ, ಯೂಟ್ಯೂಬಲ್ಲೇ ನೋಡಿ ಕಲ್ತಿರೋದು ಮೆಹಂದಿ ಹಾಕೋದನ್ನು. ನೋಡಿ, 2 ಕೈಗೂ ಹಾಕ್ಸ್ಕೊಂಡಿದ್ದಾಯಿತು. ನೋಡಿ, ಫೈನಲಿ ಈ ಥರ ಬಂದಿದೆ. 1.5 ಅವರ್ ಬಿಟ್ಟು ತೊಳೆದೆ ನಾನು. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ನಮ್ಮೂರು ಯಾವುದು ಏನು ಅಂತ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಮತ್ತು ನಾಳೆ ನಾನು ಊರಿಗೆ ಹೋಗ್ತಿದ್ದೀನಿ. ನೆಕ್ಸ್ಟು ಹಬ್ಬದ ವೀಡಿಯೋಸ್ನ ನಾನು ಲೇಟಾಗಿ ಹಾಕ್ತೀನಿ, ಯಾಕಂದರೆ ಅಲ್ಲಿ ನೆಟ್ವರ್ಕ್ ಸ್ಲೋ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.